ಈ ಸಿನಿಮಾಗೂ ಮೊದಲೇ ಯಾವತ್ತಾದ್ರೂ ದರ್ಶನ್ ಅವ್ರನ್ನ ಭೇಟಿಯಾಗಿದ್ರಾ, ಮಾತುಕತೆ ಮಾಡಿದ್ರಾ ಅಂತ? ಇಲ್ಲ ಸರ್, ಅಂದರೆ ಈ ಸೆಟ್ಟಲ್ಲೇ ಫಸ್ಟ್ ಟೈಮು. ಅದು ಅವ್ರ ಶಾರ್ಟ್ ನಡೀತಾ ಇತ್ತು. ಶಾರ್ಟ್ ನಡೆಯುವಾಗ ನಾನು ಹಿಂದೆ ನಿಂತಿದ್ದೆ. ಅವ್ರು ಇನ್ನೇನು ಶಾರ್ಟ್ಗೆ ಹೋಗ್ಬೇಕಾಗಿತ್ತು. ಅವರು ರಿಹರ್ಸಲ್ನಲ್ಲಿ ಏನೋ ಇದ್ದರು, ಡೈಲಾಗ್ಸ್ ಏನೋ ಇದು ಮಾಡ್ಕೊತಾ ಇದ್ರು. ತಿರುಗಿ ನೋಡ್ಬಿಟ್ಟು ಹೇಗಿದ್ದೀರಾ ಅಂತಂದ್ರು. ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ ಅಂದರೆ ಅವರೇ ಮಾತಾಡಿಸಿದಾಗ, ಸಚ ಬಿಗ್ ಸ್ಟಾರ್ ಮಾತಾಡಿಸಿದಾಗ ಒಂದು ಖುಷಿ ಆಗುತ್ತೆ. ಅರೆ ನಮ್ಮನ್ನು ಗುರ್ತಿಡಿದ್ರಲ್ಲ ಅಂತ. ಸೊ ಅದೊಂದು ಪರಿಚಯ ಆಗಿದ್ದು ಅಷ್ಟೇ. ಅದು ಬಿಟ್ಟರೆ ಇನ್ನು ಮಾತಾಡೇ ಇಲ್ಲ. ಬಿಗ್ ಬಾಸ್ ವೇದಿಕೆಯಲ್ಲಿ ನಿಮ್ಮನ್ನೇನಾದ್ರೂ ನೋಡಿದ್ರೆ ಅದ್ರ ಬಗ್ಗೆ ಏನಾದ್ರು ಶೇರ್ ಮಾಡಿದ್ರ ವಿಷಯ? ಇಲ್ಲ ಅಷ್ಟೊಂದು ಮಾತೇ ಆಗಲಿಲ್ಲ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ, ಸಿಗೋಣ ಅಷ್ಟೇ ಆಗಿದ್ದು. ಸಾಮಾನ್ಯವಾಗಿ ದರ್ಶನ್ ಅವರ ಸಿನಿಮಾ ಅಂತಂದಾಗ ಕನ್ನಡಿಗರಿಗೆ ಮೊದಲ ಪ್ರಶಸ್ತಿ ಇರುತ್ತೆ. ಸೊ ತುಂಬಾ ಪ್ರಮುಖವಾದ ಪಾತ್ರ ಡೆವಿಲ್ನಲ್ಲಿ. ನೀವು ಮಾಡ್ತಾ ಇದ್ರಿ ಅಂತಂದಾಗ ಅವ್ರ ಕಡೆಯಿಂದ ಒಂದು ರಿಯಾಕ್ಷನ್ ಏನಿತ್ತು ಪ್ರಕಾಶ್ ಸರ್ ಹೇಳ್ದಂಗೆ? ಅಂದರೆ ಪ್ರಕಾಶ್ ಸರ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿರೋದಾಗಲಿ, ಅವ್ರು ಏನು ಹೇಳಿದ್ರು ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಆಬ್ವಿಯಸ್ಲಿ ಅಂದರೆ ಇವಾಗ ನಾನು ನನ್ನ ಸಿನಿಮಾ ಮಾಡ್ತಾ ಇದ್ದೀನಿ ಅಂದಾಗ, ನನ್ನ ಸಿನಿಮಾನಲ್ಲಿ ಯಾರ್ಯಾರಿದ್ದಾರೆ ಅಂತ ನಾನು ತಿಳ್ಕೊಂಡಾಗ ಒಂದು ಖುಷಿ ಆಗುತ್ತೆ. ಅಂದರೆ ಚೆನ್ನಾಗಿದ್ದಾರೆ, ಚೆನ್ನಾಗಿ ಮಾಡ್ತಾರೆ ಅಂದಾಗ ಒಂದು ಪಾಸಿಟಿವ್ ರಿಯಾಕ್ಷನ್ ಇರುತ್ತೆ. ಇಲ್ಲ ಅಂದಾಗ ಏನಕ್ಕೆ ಅನ್ನೋ ಒಂದು ರಿಯಾಕ್ಷನ್ ಇರುತ್ತೆ. ಅಂದರೆ ಆ ಸಿನಿಮಾನ ನಾನು ಮಾಡ್ತಾ ಇದ್ದೀನಿ, ನಂದು ಶೂಟಿಂಗ್ ನಡೆದಿದೆ ಅಂತಂದಾಗ ಒಂದು ಪಾಸಿಟಿವ್ ರಿವ್ಯೂನೇ ಬಂದಿರಬೇಕು ಅಂತ ನಾನು ಭಾವಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.